ಆತ್ಮೀಯ ವಿದ್ಯಾರ್ಥಿಗಳೇ, ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ವಿಷಯ ಕನ್ನಡ. ಮನೆಯಲ್ಲಿ ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಮನೆಯಲ್ಲಿ ನೋಡ್ರಿ, ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಅಲ್ಲಿ ಬಂದ್ರೆ ಇದು ಯಾವುದ ವಿಭಕ್ತಿ? ಇದು ಸಪ್ತಮಿ. ಸಪ್ತಮಿ ಅಲ್ಲಿ. ಪ್ರಥಮ ಏನಕ್ಕಿತ್ತು? ಮನೆ. ಪ್ರಥಮ ಉ, ಮನೆಯು ಆಗ್ತಿತ್ತು. ದ್ವಿತೀಯ ಅನ್ನು, ಮನೆಯನ್ನು. ಚತುರ್ಥಿ ಗೇಕೆ, ಈಗೇಕೆ. ಈಗ ಇಲ್ಲಿ ಅಲ್ಲಿ ಬಂದೈತೆ ಅಂದ್ರೆ ಅದು ಸಪ್ತಮಿ. ಆಪ್ಷನ್ ಸಿ. ಇವುಗಳಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಯಾವ್ದು ಪ್ರಶ್ನಾರ್ಥಕ ಚಿಹ್ನೆ? ಪ್ರಶ್ನೆಯನ್ನ ಕೇಳ್ತಕ್ಕಂಥ ಒಂದು ಚಿಹ್ನೆ. ಇದು ಎ, ಆಪ್ಷನ್ ಎ. ಇದು ಪ್ರಶ್ನಾರ್ಥಕ ಚಿಹ್ನೆ. ಲೇಖನ ಚಿಹ್ನೆಯನ್ನು ಬಳಸ್ರಿ ಅಂತ ಹೇಳ್ತಾರೆ. ಮೂರನೇ ನೋಡ್ರಿ, ಇವುಗಳಲ್ಲಿ ರೂಢನಾಮ ಪದ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದದ್ದು. ನಮ್ಮ ಹಿರಿಯರು ಅದನ್ನ ಕರ್ಕೊಂತ ಬಂದಾರು, ಅದನ್ನ ನಾವು ಕರ್ಕೋತ ಹೊಂಟಿವು, ಅದು ಮುಂದೆ ಹಂಗೆ ಕರ್ಕೊಂತ ಹೋಗ್ತಿರ್ತಾರೆ. ಅಂದ್ರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಅಂತ ಕರಿತೀವಿ ನಾವು. ಸವಿತಾ, ಇದು ಅಂಕಿತ ನಾಮ, ಇಟ್ಟಂತ ಹೆಸರು. ಚಳ್ಳಕೆರೆ, ಇದು ಒಂದು ಊರಿನ ಹೆಸರು, ಇಟ್ಟಂತ ಹೆಸರು, ಅಂಕಿತ ನಾಮ. ಇನ್ನು ವಿದ್ಯಾರ್ಥಿ, ಇದು ಅನ್ವರ್ಥ ನಾಮ ಆಗ್ತೈತಿ. ಯಾಕಂತಂದ್ರೆ ಒಂದು ಗುಣ, ಸ್ವಭಾವ ಅಥವಾ ಆ ಒಂದು ಮಾಡ್ತಕ್ಕಂಥ ವೃತ್ತಿ ಮೇಲೆ ನಾವು ಏನು ಕರಿತೀವಿ, ಅದಕ್ಕೆ ಅನ್ವರ್ಥನಾಮ ಅಂತ ಕರಿತೀವಿ. ವಿದ್ಯಾರ್ಥಿ ಅಥವಾ ವೈದ್ಯ ಅಥವಾ ಶಿಕ್ಷಕ ಅಥವಾ ಪೂಜಾರಿ ಅಥವಾ ಸ್ವಾಮಿ, ಇವಕ್ಕೆಲ್ಲ ನಾವು ಏನು ಕರಿತೀವಪ್ಪ ಅಂದ್ರೆ ಅನ್ವರ್ಥ ಅಂತ ಕರಿತೀವಿ. ಇದು ಬಿ ಪಟ್ಟಣ, ಇದು ರೂಢನಾಮ. ಇಲ್ಲಿರುವ ಪುಲ್ಲಿಂಗ ಪದ. ಪುಲ್ಲಿಂಗ ಅಂದ್ರೆ ಪುರುಷವಾಚಕ, ಗಂಡಸು ಎಂಬ ಪದವನ್ನ ಸೂಚಿಸಂತ ಶಬ್ದಕ್ಕೆ ಪುಲ್ಲಿಂಗ ಅಂತ ಕರಿತೀವಿ. ಈಗ ನೋಡ್ರಿ, ಕವಿ, ಕವಯಿತ್ರಿ, ಕವಿಗಳು, ಕವಿಯಿಂದ. ಇಲ್ಲಿ ಪುಲ್ಲಿಂಗ ಯಾವ್ದ? ನೋಡಿ, ಕವಯಿತ್ರಿ ಇದು ಸ್ತ್ರೀಲಿಂಗ. ಇದು ಕವಿಯಿಂದ, ಕವಿಗಳು, ಇಲ್ಲಿ ಮೂಲ ಶಬ್ದ ತಗೊಳಂಗಿಲ್ಲ ನಾವು. ಇಲ್ಲಿ ಪುಲ್ಲಿಂಗ ಪದ ಯಾವ್ದಪ್ಪ ಅಂದ್ರೆ ಕವಿ. ಆಪ್ಷನ್ ಎ, ಕವಿ. ಪುಲ್ಲಿಂಗ ಶಬ್ದ ಯಾವ್ದು? ಶಬ್ದ ಏಕವಚನ. ಕವಿಗಳು, ಕವಿ, ಕವಿಗಳು, ಇದು ಬಹುವಚನ ಐತಿ, ಅದಕ್ಕೆ ಕವಿ. ಪುಲ್ಲಿಂಗ ಶಬ್ದ ಕವಿ. ದೊಡ್ಡದು ಎಂಬುದಕ್ಕೆ ಬಹುವಚನದಲ್ಲಿ ಸೇರುವ ಪ್ರತ್ಯಯ. ದೊಡ್ಡದು ಎಂಬುದಕ್ಕೆ ಬಹುವಚನದಲ್ಲಿ ನಾವು ಯಾವ ಪ್ರತ್ಯಯವನ್ನು ಸೇರಿಸ್ತೀವಿ? ದೊಡ್ಡದು. ದೊಡ್ಡಗಳು ಅನ್ನಂಗಿಲ್ಲ, ದೊಡ್ಡಂದಿರು ಅನ್ನಂಗಿಲ್ಲ, ದೊಡ್ಡ ಕಳು ಅನ್ನಂಗಿಲ್ಲ, ದೊಡ್ಡವು. ಆಪ್ಷನ್ ಸಿ, ದೊಡ್ಡವು. ಪಾಠಕ್ಕೆ ಎನ್ನುವಲ್ಲಿ ಕೆ ಎನ್ನುವುದು. ಪಾಠಕ್ಕೆ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ. ನೋಡ್ರಿ, ಕೆ ಒತ್ತಕ್ಷರ ಕಣ ಬಂದೈತಿ ಅಂದ್ರೆ ಇದು ಸಜಾತಿಯ ಸಂಯುಕ್ತಾಕ್ಷರ, ಅಂದ್ರ ಒತ್ತಕ್ಷರ. ಮೃಗ, ಈ ಪದದ ಅರ್ಥ ನೀಡುವ ಮತ್ತೊಂದು ಪದ. ಮೃಗ ಅಂದ್ರೆ ಏನ? ಪ್ರಾಣಿ. ಮೃಗ ಅಂದ್ರೆ ಪ್ರಾಣಿ. ಸಿಂಹ, ಚಿರತೆ, ಹುಲಿ ಅಲ್ಲಿವ. ಮೃಗ ಅಂದ್ರೆ ಪ್ರಾಣಿ. ತೀರ್ಥರೂಪ ಸಮಾನರಾದ ಈ ಸಂಬೋಧನೆಯನ್ನ ಬಳಸುವುದು. ತೀರ್ಥರೂಪ ಯಾರಿಗೆ ಬಳಸ್ತೇವೆ ನಾವು? ತಂದೆಗೆ ಬಳಸ್ತೇವೆ. ಆಮೇಲೆ ತೀರ್ಥರೂಪ ಸಮಾನ, ಅದು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ. ಆಪ್ಷನ್ ಬಿ, ಚಿಕ್ಕಪ್ಪನಿಗೆ. ಚಿಕ್ಕಮ್ಮನಿಗೆ ಏನ್ ಬಳಸ್ತೇವೆ? ಮಾತೃಶ್ರೀ ಸಮಾನ, ತಾಯಿಗೆ ಮಾತೃಶ್ರೀ. ಪತ್ರ, ಈ ಪದದ ಸಮಾನಾರ್ಥಕ ಪದ. ಪತ್ರ ಅಂದ್ರೆ ಏನ? ಸಂದೇಶ ಅಲ್ಲ. ನಾವು ಪತ್ರದೊಳಗ ಸಂದೇಶ ಕಳಿಸ್ತೀವಿ ನಾವು. ಸಮಾಚಾರ ಅಲ್ಲ, ಜರೂರು ಅಲ್ಲ. ಪತ್ರ ಅಂದ್ರೆ ಓಲೆ. ಆಪ್ಷನ್ ಎ, ಓಲೆ. ಮಂಗಳ, ಈ ಪದದ ವಿರುದ್ಧಾರ್ಥಕ ಪದ. ಅಮಂಗಳ, ಕುಮಂಗಳ, ಒಳ್ಳೆಯ, ಶುಭ. ಮಂಗಳ, ಅಮಂಗಳ. ವಿರುದ್ಧ ಪದ ಅಮಂಗಳ. ದೇಶ ಸೇವೆಯೇ ಡ್ಯಾಶ್ ಸೇವೆ. ಈ ಶುಭ ನುಡಿಯನ್ನ ಪೂರ್ಣಗೊಳಿಸಿ. ದೇಶ ಸೇವೆಯೇ ಈಶ ಸೇವೆ. ಆಪ್ಷನ್ ಎ. ಸಂಧಿ ಎಂದರೇನು? ಸಂಧಿ ಅಂದ್ರೆ ಏನ? ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದು. ಎರಡು ಅಕ್ಷರಗಳು ಪರಸ್ಪರ ವಿಸರ್ಜನೆ. ವಿಸರ್ಜನೆ ಅಂದ್ರೆ ಬಿಟ್ಟು ಹೋಗೋದಲ್ಲಿಂದ. ಅಕ್ಷರಗಳ ಕೂಡುವಿಕೆ, ಪದಗಳ ಕೂಡುವಿಕೆ. ಇಲ್ಲಿ ಸಂಧಿ ಅಂದ್ರೆ ಏನ? ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದು. ಇದಕ್ಕೆ ನಾವು ಸಂಧಿ ಅಂತ ಕರಿತೇವೆ. ಎರಡು ಅಕ್ಷರ ಅಥವಾ ಎರಡು ಶಬ್ದಗಳು. ದಂಡ, ಈ ಪದಕ್ಕೆ ಶಿಕ್ಷೆ ಎನ್ನುವ ಅರ್ಥವಿದೆ. ದಂಡ ಅಂದ್ರೆ ಶಿಕ್ಷೆ. ಇದರ ನಾನಾರ್ಥ ಏನ? ಇನ್ನೊಂದು ಅರ್ಥ ಏನ್ ಕೊಡ್ತೈತಿ? ದಂಡ ಅಂದ್ರೆ ಸಂತ, ಸನ್ಯಾಸಿ, ಕೋಪ, ಕೋಲು. ಈ ದಂಡ ಅಂದ್ರೆ ಮತ್ತೊಂದು ಇತರ ನಾನಾರ್ಥ. ದಂಡ ಅಂದ್ರೆ ಕೋಲು. ನಾವು ಹೇಳ್ತೀವಲ್ಲ, ಹಾವನ್ನ ದಂಡದಿಂದ ಹೊಡೆದ್ವಿ. ದಂಡ ಅಂದ್ರೆ ಕೋಲು. ಗುಣಿತಾಕ್ಷರ ಎಂದರೆ ವ್ಯಂಜನಕ್ಕೆ ಸ್ವರ ಸೇರಿ ಉಂಟಾಗುವ ಅಕ್ಷರ, ವ್ಯಂಜನಕ್ಕೆ ವ್ಯಂಜನ ಸೇರಿ ಉಂಟಾಗುವ ಅಕ್ಷರ,
ಸ್ವರಕ್ಕೆ ಸ್ವರ ಉಂಟಾಗುವ ಅಕ್ಷರ, ಅಕ್ಷರಗಳ ಕೂಡುವಿಕೆಯಿಂದ ಉಂಟಾಗುವ ಅಕ್ಷರ. ಇಲ್ಲಿ ಗುಣಿತಾಕ್ಷರ ಅಂದ್ರೆ ಏನ? ವ್ಯಂಜನಕ್ಕೆ ಸ್ವರ ಸೇರಿ ಉಂಟಾಗುವ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಕರಿತೀವಿ. ಆಪ್ಷನ್ ಎ. ರವಿಯು ಪ್ರತಿದಿನ ಮನೆಗೆಲಸವನ್ನ ತಪ್ಪದೇ ಮಾಡುತ್ತಾನೆ. ಇಲ್ಲಿ ಅಡಿಗೆರೆ ಎಳೆದ ಪದವು ಇದಕ್ಕೆ ಉದಾಹರಣೆಯಾಗಿದೆ. ಅಡಿಗೆರೆ ಅಂದ್ರೆ ಇಲ್ಲಿ ಗೆರೆ ಹಾಕ್ಯಾರ ಒಂದು ಶಬ್ದದ ಕೆಳಗೆ. ಇದು ಯಾವ ಶಬ್ದ? ಕ್ರಿಯಾಪದ, ಕರ್ಮಪದ, ವಿಭಕ್ತಿ ಪ್ರತ್ಯಯ, ನಾಮಪದ. ನೋಡ್ರಿ, ಮಾಡುತ್ತಾನೆ ಇದು ಕೆಲಸ ಸೂಚನೆ ಮಾಡಿದ್ವಿ. ಕೆಲಸ ಅಥವಾ ಕ್ರಿಯೆಯನ್ನ ಸೂಚಿಸುವ ಶಬ್ದಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ ನಾವು. ಅದಕ್ಕೆ ಇಲ್ಲಿ ರವಿ ಏನಾಗ್ತಿತ್ತು? ರವಿ ನಾಮಪದ. ಮಾಡುತ್ತಾನೆ ಈ ಕೆಲಸ ಸೂಚನೆ ಮಾಡಪ್ಪ ಅಂದ್ರೆ ಇದು ಕ್ರಿಯಾಪದ. ಆಪ್ಷನ್ ಎ. ತುಂಬಿದ ಕೊಡ, ಗಾದೆ ಮಾತು ಕೇಳಿರ್ಬೇಕು ನೀವು. ತುಂಬಿದ ಕೊಡ ತುಳುಕುತ್ತದೆ, ತುಳುಕುವುದಿಲ್ಲ, ಅಲುಗಾಡುತ್ತದೆ, ಅಲುಗಾಡುವುದಿಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ. ಆಪ್ಷನ್ ಬಿ. ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮಣೆ ತುಂಬ. ಹಾಗಾದ್ರೆ ನಾನು ಯಾರು? ಈ ಒಗಟಿನ ಉತ್ತರ ನೋಡ್ರಿ, ಎಷ್ಟು ಚಂದೈತೆ ನೋಡ್ರಿ. ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮಣೆ ತುಂಬ. ನೀವು ಸ್ವಲ್ಪ ಒಗ್ಸಿ ಮಾಡಿ ಅಥವಾ ಹಿಡಿ ಮಾಡಿ ಮುಚ್ಚರಿ, ಅದು ಬೆಳಕು ಅಲ್ಲಷ್ಟೇ ಇರ್ತೈತಿ. ಆ ಮುಟ್ಟಿಗೆ ತೆಗೀರಿ, ನೀವು ಮುಷ್ಟಿ ತೆಗೀರಿ, ಆ ಬೊಗ್ಸಿ ತೆಗೀರಿ, ಬೆಳಕು ಎಲ್ಲ ಕಡೆ ಹರಡ್ತೈತಿ. ಅದೇನದ? ದೀಪದ ಬೆಳಕು. ಆಪ್ಷನ್ ಸಿ, ದೀಪದ ಬೆಳಕು. ಆಗಮ ಸಂಧಿಗೆ ಉದಾಹರಣೆ. ಆಗಮ ಸಂಧಿ ನೋಡ್ರಿ, ದೇವರಿಂದ, ಮಗುವನ್ನು, ಕಂಬನಿ, ಮಳೆಗಾಲ. ದೇವರಿಂದ, ದೇವರು ಪ್ಲಸ್ ಇಂದ, ದೇವರಿಂದ, ಇದು ಲೋಪಸಂಧಿ. ಕಂಬನಿ ನೋಡ್ರಿ, ಕಂಬನಿ ಬ, ಕ ತ ಪಗಳಿಗೆ ಗ ದ ಬ ಬಂದ್ರೆ ಅದಕ್ಕೆ ಆದೇಶ ಸಂಧಿ ಅಂತ ಕರಿತೇವೆ ನಾವು. ಮಳೆಗಾಲ, ಕ ತ, ಮಳೆ ಪ್ಲಸ್ ಕಾಲ, ಮಳೆಗಾಲ. ಕ ತ ಪಗಳಿಗೆ ಗ ದ ಬ ಬಂದ್ರೆ ಅದು ಆದೇಶ ಸಂಧಿ. ನೋಡ್ರಿ, ಒನ್ನು ಎನ್ನು ಬಂದಿಪ್ಪ ಅಂತಂದ್ರೆ ನಿಮ್ ಈಸಿಯಾಗಿ ಆ ಒಂದು ಬಿಡಿಸಿ ಬರೆಯುವಾಗ ಕೊನೆಗೆ ಅದರ ಶಬ್ದ ಒನ್ನು ಎನ್ನು ಈ ತರ ಇತ್ತು ಅಂದ್ರೆ ಮಗುವನ್ನು, ಇದು ಆಗಮ ಸಂಧಿ. ಎಂತ ಆಗಮ ಸಂಧಿ? ವಕಾರ ಆಗಮ ಸಂಧಿ ಅಂತ ಕರಿತೇವೆ ನಾವು. ಬಟ್ ಅಂತ ಏನು ಕೇಳಲಿ ಇವರು. ಮಗುವನ್ನು ಆಗಮ ಸಂಧಿ. ಕಂಬನಿ, ಕಣ್ ಪ್ಲಸ್ ಪಣಿ, ಕಂಬನಿ. ಈಗ ಆಗಮ ಸಂಧಿ ಉದಾಹರಣೆ ಮಗುವನ್ನು. ಹೋಗುವುದು ಈ ಪದದ ಧಾತು ರೂಪ. ನೆನಪಿಡುವ ಇಂಥವ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೇವೆ. ಹೆಂಗ? ಮಾಡುತ್ತಾನೆ ಇದೊಂದು ಕ್ರಿಯಾಪದ, ಅದರ ಮೂಲ ರೂಪ ಮಾಡು. ತಿನ್ನುತ್ತಾನೆ ತಿನ್ನು. ಆಮೇಲೆ ಹಾಡುತ್ತಾನೆ ಹಾಡು. ಏಳುತ್ತಾನೆ ಏಳು. ಹೋಗುತ್ತಾನೆ ಹೋಗು. ಹೋಗುವುದು ಹೋಗು. ಹಾಗಾಗಿ ಇಲ್ಲಿ ಹೋಗುವುದು ಈ ಪದದ ಧಾತು ರೂಪ ಯಾವುದು? ಹೋಗು. ಆಪ್ಷನ್ ಎ. ನಾಮ ಪ್ರಕೃತಿಗೆ ಉದಾಹರಣೆ. ನಾಮ ಪ್ರಕೃತಿ ಅಂದ್ರೆ ನಾಮಪದಕ್ಕೆ ಉದಾಹರಣೆ. ನಾಮ ಪ್ರಕೃತಿ ಶಾಲೆ, ಇಂದ, ಗೆ, ಅನ್ನು. ಈ ನಾಮ ಯಾವ್ದ? ಶಾಲೆ. ಆಪ್ಷನ್ ಎ. ಈ ಇಂಗ್ಲಿಷ್ ನೋಡ್ರಿ, ಇಂಗ್ಲಿಷ್ ಸ್ವಲ್ಪ ಸಮಾಧಾನ ಓದ್ಕೋರಿ, ಓದಕ್ ಬರುತ್ತೆ ನಿಮ್ಗೆಲ್ಲರಿಗೂ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್ ಆಫ್ ವರ್ಡ್ಸ್. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್. ನೆನ್ಪಿಡ್ರಿ, ನಿಮ್ಗೆ ಇಷ್ಟ ಆದ್ರೆ ಸಾಕು. ಏನು ಅರ್ಥ ಆಗಬೇಕು? ಡಸ್ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್. ಈ ಒಂದು ಕೊಟ್ಟಂತಹ ಗುಂಪಿನೊಳಗ ಸೇರದೆ ಇರತಕ್ಕಂತಹ ಒಂದು ಶಬ್ದ ಯಾವುದ? ನೋಡ್ರಿ, ಗರ್ಲ್, ಬಾಯ್, ಗ್ರ್ಯಾಂಡ್ ಪಾ, ಮ್ಯಾನ್. ನೋಡಿ, ಇಲ್ಲಿ ಬಾಯ್ ಪುಲ್ಲಿಂಗ, ಮ್ಯಾನ್ ಪುಲ್ಲಿಂಗ ಐತಿ, ಗ್ರ್ಯಾಂಡ್ ಪಾ ಇದು ಪುಲ್ಲಿಂಗ ಐತಿ. ಈ ಗರ್ಲ್ ಸ್ತ್ರೀಲಿಂಗ, ಅದಕ್ಕೇನು ಯಾವ್ದೊಂದಂಗಿಲ್ಲ, ಗರ್ಲ್. ಎಲ್ಲ ಮಸ್ಕ್ಯುಲೈನ್ದವು, ಅದೊಂದು ಫೆಮಿನೈನ್. ಆಪಲ್, ಏರೋಪ್ಲೇನ್, ಏರ್, ಅಮೌಂಟ್. ಅರೇಂಜ್ ದ ವರ್ಡ್ಸ್ ಆಸ್ ಯು ಫೈಂಡ್ ದೆಮ್ ಇನ್ ಅ ಡಿಕ್ಷನರಿ. ನೋಡಿ, ಡಿಕ್ಷನರಿ ಬುಕ್ ಇರ್ತದಲ್ಲ, ಇಂಗ್ಲಿಷ್ ಟು ಕನ್ನಡ ಅಥವಾ ಕನ್ನಡ ಟು ಇಂಗ್ಲಿಷ್. ಇಲ್ಲಿ ಇಂಗ್ಲಿಷ್ ಡಿಕ್ಷನರಿ ಒಳಗ ನಾವು ಶಬ್ದಗಳನ್ನ ಯಾವ ಅನುಕ್ರಮದೊಳಗೆ ನಾವು ನೋಡ್ತೇವೆ ಅಂದ್ರೆ, ಉದಾಹರಣೆ ಡಿಕ್ಷನರಿ ಹೆಂಗೆ ಹೇಳ್ರಿ? ಫಸ್ಟ್ ಎ ಶಬ್ದ ಕೊಟ್ಟಿರ್ತಾರೆ, ಎ ಎಲ್ಲ ಶಬ್ದ ಮುಗಿತಾವ. ಆಮೇಲೆ ಬಿ ದ್ ಕೊಡ್ತಾರೆ, ಸಿ ದ್ ಕೊಡ್ತಾರೆ, ಹಿಂಗೆ ಜಡತೆ ಕರಿತೈತೆ. ಅದಷ್ಟೇ ಅಲ್ದ ಎ ಶಬ್ದ ಕೊಟ್ಟಿರ್ತಾರೆ ಎ ಲಿಸ್ಟ್ ಒಳಗ. ಫಸ್ಟ್ ಎದಿಂದ ಸ್ಟಾರ್ಟ್ ಆಗತಕ್ಕಂಥ ಶಬ್ದಗಳನ್ನ ಮುಗಿಸ್ತಾರೆ. ಆಮೇಲೆ ಏನ್ ಮಾಡ್ತಾರು? ಎ ನಂತರ ಅಕ್ಷರ ಮತ್ತೆ ಎ ಐತೆ ನೋಡ್ತಾರೆ. ಆಮೇಲೆ ಎ ಆದ ಕೂಡಲೇ ಮತ್ತೆ ಬಿ. ಹಂಗೆ ನೋಡ್ರಿ, ಡಿಕ್ಷನರಿ ಒಳಗೆ ಜೋಡಿಸ್ಬೇಕಾದ್ರೆ ಫಸ್ಟ್ ಎ ಇರಬೇಕು. ಇಲ್ಲಿ ಎ ಐತಿ, ಇಲ್ಲಿಯೂ ಎ ಐತಿ, ಎರಡನೇ ಆಪ್ಷನ್ ಎ ಐತಿ, ಮೂರನೇ ಆಪ್ಷನ್ ಎ ಐತಿ. ಹಾಗಾಗಿ ಯಾವ ಶಬ್ದನೂ ಫಸ್ಟ್ ಹಾಕಕ್ಕೆ ಬರಂಗಿಲ್ಲ. ಎರಡನೇ ಅಕ್ಷರ ನೋಡೋಣ. ಒಂದನೇ ಆಪ್ಷನ್ ಪಿ ಐತಿ,
ಎರಡನೇ ಆಪ್ಷನ್ ಇ ಐತಿ. ಆಮೇಲೆ ಎರಡನೇ ಆಪ್ಷನ್ ಇಲ್ಲಿ ಐ ಐತಿ. ಇಲ್ಲಿ ಎರಡನೇ ಆಪ್ಷನ್ ಎಂ ಐತಿ. ನೋಡ್ರಿ, ಪಿ ಇ ಐ ಎಂ. ಈ ಎಲ್ಲದರೊಳಗ ಫಸ್ಟ್ ಬರ್ತಕ್ಕಂಥ ಒಂದು ಎ ಬಿ ಸಿ ಅಕ್ಷರ ಯಾವ್ದ? ಇ ಬರ್ತೈತಿ. ಹೌದಿಲ್ಲ? ಇ. ಅದಕ್ಕೆ ಫಸ್ಟ್ ಬರ್ಬೇಕಾದ ಯಾವ್ದ? ಎರಡನೇ ಆಪ್ಷನ್. ನೋಡಿ, ಎರಡನೇ ಆಪ್ಷನ್ ಫಸ್ಟ್ ಬಂದೈತಿ. ಈ ಮೂರು ಒಳಗ ಎರಡನೇ ಆಪ್ಷನ್ ಫಸ್ಟ್ ಯಾವುದೂ ಇಲ್ಲ. ಹಂಗಾಗಿ ನಾವು ಇದನ್ನ ಆರಾಮಾಗಿ ಗುರ್ತಾಡಿಬಹುದು. ಡಿ. Sage Raman Maharshi was the meaningful sentence after rearranging the words is. Raman Maharshi was a sage. Was Raman Maharshi a sage? Sage Raman Maharshi was a Raman Maharshi sage was. ಸರಿಯಾದಂತ ಮೀನಿಂಗ್ಫುಲ್ ಸೆಂಟೆನ್ಸ್ ಯಾವ್ದ? Raman Maharshi was a sage. Option A. And oh, what fun! The word that rhymes with fun is fun. Rhyming ಅಂದ್ರೆ ಪ್ರಾಸ ಪದಗಳು. ಫನ್, ಫನ್, ಫನ್. ಅದೇ ಇರತಕ್ಕಂಥ ರೈಮಿಂಗ್ ವರ್ಡ್ಸ್ ಯಾವ್ದ? ಫನ್, ಬನ್. ನೋಡಿ, ಫನ್, ಬನ್. ಇದಾಗ್ತೈತಿ. ಫನ್, ಬನ್. ನೆಕ್ಸ್ಟ್, ಫನ್ 10 ಆಗ್ತದೇನ? ಆಗಂಗಿಲ್ಲ. ಫನ್ 9 ಆಗೋದಿಲ್ಲ. ಫನ್ ಫೈನ್ ಆಗೋದಿಲ್ಲ. ಫನ್ ಬನ್. ಆಪ್ಷನ್ ಎ. ರೈಮಿಂಗ್ ವರ್ಡ್ಸ್ ಪ್ರಾಸ ಪದಗಳು ಉಚ್ಚಾರ, ಕೊನೆಯ ಉಚ್ಚಾರ ಏನಿರಪ್ಪ ಅಂದ್ರೆ ಸೇಮ್ ಇರ್ತೈತಿ. ಕನ್ನಡ ಹೇಳ್ಬೇಕಂದ್ರೆ ಕಂಬ, ಬಿಂಬ, ಅಂದ, ಚಂದ. ನೆಕ್ಸ್ಟ್ ಕ್ವಶನ್. ದೇರ್ ಆರ್ ಮೆನಿ ರೇಡಿಯೈ ಇನ್ ಅ ಡ್ಯಾಶ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್. ರೇಡಿಯೈಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಸರ್ಕಲ್. ಅದ್ರ ಸರ್ಕಲ್ ಸ್ಪೆಲ್ಲಿಂಗ್ ಎಲ್ಲ ಕಡೆ ಸರ್ಕಲ್ ಅಂತಾನೆ ಕೊಟ್ಟಾರ ಇವರು. ಆದ್ರೆ ಇಲ್ಲಿ ಸರಿಯಾಗಿ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ ಸಹಿತ ಗೊತ್ತಿರಬೇಕು ನಮಗೆ. CIRCL ಸರ್ಕಲ್. ಸರಿ ಉತ್ತರ ಆಪ್ಷನ್ ಎ, ಸರ್ಕಲ್. ವೃತ್ತ. ಒಂದು ವೃತ್ತಕ್ಕೆ ಸಾಕಷ್ಟು ತ್ರಿಜ್ಯಗಳು ಇರ್ತಾವು ಅಂತ ಅರ್ಥ. ರೇಡಿಯಸ್ ಪ್ಲೂರಲ್ ರೇಡಿಯಾಯ್. ಗೊತ್ತಾಯ್ತು? ರೇಡಿಯಸ್ ಅಂದ್ರೆ ತ್ರಿಜ್ಯ. ಒಂದು ವೃತ್ತಕ್ಕೆ ಒಂದ ತ್ರಿಜ್ಯ ಇರಂಗಿಲ್ಲ, ಸಾಕಷ್ಟು ತ್ರಿಜ್ಯಗಳು ಇರ್ತಾವ. ಆಮೇಲೆ ಒಂದು ವೃತ್ತದೊಳಗ ಎಲ್ಲಾ ತ್ರಿಜ್ಯಗಳ ಅಳತೆ ಒಂದೇ ಆಗಿರ್ತೈತಿ. ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಆಪತ್ತಿಗಾದವನೇ ನೆಂಟ ಅಂತ ಕರಿತೀವಿ ನೋಡ್ರಿ. ಗಾದೆ ಮಾತು ನೋಡ್ರಿ. ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ದ ಮೀನಿಂಗ್ ಆಫ್ ದ ಅಬೋವ್ ಲೈನ್ ಈಸ್. ಈ ವಾಕ್ಯದ ಅರ್ಥ ಏನ? ಗುಡ್ ಫ್ರೆಂಡ್, ಬ್ಯಾಡ್ ಫ್ರೆಂಡ್, ನೋ ಫ್ರೆಂಡ್, ಎವಿಲ್ ಒನ್. ಇಟ್ ಮೀನ್ಸ್ ಗುಡ್ ಫ್ರೆಂಡ್. ಆಪ್ಷನ್ ಎ. ದೇ ರೂಲ್ ಕಿಂಗ್ಡಮ್ prosperously. They live and die happily. Rama and Lakshman are brothers. They are sons of Dashratha. The correct order of the story is. ಅಂದ್ರೆ ಅನುಕ್ರಮ ಜೋಡಿಸ್ಬೇಕು ನಾವು. ಈಗ ನಾವು ಉದಾಹರಣೆ ಹೇಳ್ತೇವಲ್ಲ, ನಾನು ಬೆಳಗ್ಗೆ ಎದ್ದೀನಿ, ಊಟ ಮಾಡಿದೆನು, ಶಾಲೆಗೆ ಹೋದೆನು, ಹಲ್ಲುಜ್ಜಿದೆನು. ಫಸ್ಟ್ ಏನು ಮಾಡ್ಬೇಕು ನಾವು? ಬೆಳಗ್ಗೆ ಎದ್ದೇನು, ಹಲ್ಲುಜ್ಜಿದೆನು, ಈ ಥರ ಅನುಕ್ರಮವಾಗಿ. ಫಸ್ಟ್ ಏನು ಬರ್ಕೋಬೇಕು? ಏನು ಹೇಳ್ಕೋಬೇಕು ಇಲ್ಲಿ? ಫಸ್ಟ್ ಪರಿಚಯ. ರಾಮ ಆ್ಯಂಡ್ ಲಕ್ಷ್ಮಣ್ ಆರ್ ಬ್ರದರ್ಸ್. ಹೌದಿಲ್ಲ? ಮೂರನೇ ಆಪ್ಷನ್ ಇತ್ತು ನೋಡ್ರಿ. ಮೂರನೇ ಆಪ್ಷನ್ ಬಿ ದೊಳಗೂ ಐತಿ, ಡಿ ಒಳಗೂ ಐತಿ. ಬ್ರದರ್ಸ್ ಅವ್ರು ಯಾರ? ದೇ ಆರ್ ಸನ್ಸ್ ಆಫ್ ದಶರಥ. ಅವರು ದಶರಥನ ಮಕ್ಕಳು. ಮೂರಗಣ ಯಾವ್ದು ಬರಬೇಕು? 4 ನಂಬರ್ ಇಲ್ಲೇ ಐತಿ. 2 ಆಪ್ಷನ್ ನಿಮ್ಗೆ ಗುರ್ಸಿಕ್ ಬರ್ತಾವ ಈಗ. ಯಾಕಂದ್ರೆ ಫಸ್ಟ್ ಬರಬೇಕಾದ 3 ನಂಬರ್. ಈ 2 ಆಪ್ಷನ್ ಹೋದ್ವು ಈಗ. ಅದಕ್ಕೆ 2 ಉಳಿದಿದ್ದು. 2 ಒಳಗೆ ಫಸ್ಟ್ ಯಾವ್ದು ಬರ್ಬೇಕಿನ್ನ? 4ನೇ ಬರ್ಬೇಕು. ಈ 4ನೇದು ಬಂತು. ದೇ ಆರ್ ಸನ್ಸ್ ಆಫ್ ದಶರಥ. ಆಮೇಲೆ ದೇ ರೂಲ್ ಕಿಂಗ್ಡಮ್ ಪ್ರಾಸ್ಪರಸ್ಲಿ. ನೆಕ್ಸ್ಟ್ ದೇ ಲಿವ್ ಆ್ಯಂಡ್ ಡೈ ಹ್ಯಾಪಿಲಿ. ಇಲ್ಲಿ ಸರಿಯಾದ ಉತ್ತರ ಜೋಡಣೆ ವಾಕ್ಯ ಆಪ್ಷನ್ ಬಿ. ದ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಮೆಂಡ್ ಈಸ್ ಮೆಂಡ್, ಮೆಂಡೆಡ್. ಯಾವುದೇ ಒಂದು ಪಾಸ್ಟ್ ಟೆನ್ಸ್ ಬರೆಯುವಾಗ ನಾವು ಅಲ್ಲಿ ಒಂದು ನೆನಪಿಡಬೇಕು, ಟು ಅಲ್ಲಿ ಬಳಸಂಗಿಲ್ಲ. ಮೆಂಡ್, ಮೆಂಡೆಡ್. ಆಪ್ಷನ್ ಬಿ. ಸಾಲ್ವ್ ದ ರಿಡಲ್. ಒಗಟನ್ನು ಬಿಡಿಸಬೇಕಾಗಿದೆ. ಐ ಆಮ್ ಟಾಲ್ ವೆನ್ ಐ ಆಮ್ ಯಂಗ್ ಆ್ಯಂಡ್ ಐ ಆಮ್ ಶಾರ್ಟ್ ವೆನ್ ಐ ಆಮ್ ಓಲ್ಡ್. ವಾಟ್ ಐ ಆಮ್? ನೋಡ್ರಿ, ನಾ ಯಂಗ್ ಇದ್ದಾಗ ಎತ್ತರ ಇರ್ತೇನು, ವಯಸ್ಸಾದಾಗ ನಾನು ಶಾರ್ಟ್ ಹಾಕೋ ಕಡಿಮೆ ಹಾಕೋತ ಬರ್ತೇನು. ಅದರ ಅರ್ಥ ಮೊದಲಿಗೆ ನಾ ಎತ್ತರ ಇರ್ತೇನು, ಆಮೇಲೆ ನಾ ಕಡಿಮೆ ಹಾಕೋತ ಬರ್ತೇನು. ಕ್ಯಾಂಡಲ್, ಲೈಟ್, ಫೈರ್, ಫ್ಲೇಮ್. ಕ್ಯಾಂಡಲ್ ಅಂದ್ರೆ ಗೊತ್ತಾಗತ್ತಲ್ಲ, ಮೇಣದ ಬತ್ತಿ ದೀಪ.
ಇದ ಕ್ಯಾಂಡಲ್ ಆನ್ಸರ್ ನೋಡಿ. ಕ್ಯಾಂಡಲ್ ಮೊದಲು ನಾವು ಹಚ್ಚಿದ ಏನಕ್ಕತಿ ಎತ್ತರ ಇರ್ತೈತಿ, ಆಮೇಲೆ ಟೈಮ್ ಆದಂಗೆ ಏನಾಕೈತಿ ಶಾರ್ಟ್ ಅಂತ ಬರ್ತೈತಿ. ಕ್ಯಾಂಡಲ್ ಆಪ್ಷನ್ ಎ. ಲೈಟ್ ಅಂದ್ರೆ ಬೆಳಕು, ಬೆಳಕಲ್ಲ. ಫೈರ್ ಬೆಂಕಿ, ಫ್ಲೇಮ್ ಜ್ವಾಲೆ ಅಲ್ಲ. ನ್ಯೂಯಾರ್ಕ್ ಈಸ್ ಡ್ಯಾಶ್ ಲಾರ್ಜ್ ಸಿಟಿ. ಎ ಬಳಸಬೇಕು, ಆನೋ, ಧನೋ, ನನ್ನೋ. ಇಲ್ಲಿ ನ್ಯೂಯಾರ್ಕ್ ಈಸ್ ಅ ಲಾರ್ಜ್ ಸಿಟಿ. ಎ ಯಾವಾಗ ಬಳಸ್ತೀವಿ, ಆನ್ ಯಾವಾಗ ಬಳಸ್ತೇವೆ ಹೇಳ್ರಿ? ಅಲ್ಲಿ ಮುಂದಿನ ಒಂದು ಶಬ್ದ ಸ್ವರದಿಂದ ಪ್ರಾರಂಭ ಆಗಿತ್ತು ಅಂತಂದ್ರೆ. ದ ವರ್ಡ್ ವಾಕ್ ನೋಡ್ರಿ, ವಾಕ್. ದ ಸೈಲೆಂಟ್ ಲೆಟರ್ ಈಸ್ ನೋಡ್ರಿ, ನಾವು ಓದುವಾಗ ವಾಕ್ ಅನ್ನ ವಾಲ್ಕ್ ಅನ್ನಂಗಿಲ್ಲ, ವಾಲ್ಕ್ ಅಲ್ಲ, ವಾಕ್. ನಾವು ಯಾವ ಲೆಟರ್ನ ಅನ್ನೋದು ಬಿಟ್ಟೇವು, ನಾವು ಎಲ್ ಅನ್ನೋದು ಬಿಟ್ಟೇವು. ಹಂಗಾರೆ ಸೈಲೆಂಟ್ ಲೆಟರ್ ಎಲ್. ಸಿ. ಐಡೆಂಟಿಫೈ ದ ಆಕ್ಷನ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಆಕ್ಷನ್ ವರ್ಡ್ ಅಂದ್ರೆ ಕ್ರಿಯಾಪದ. ಆಕ್ಷನ್ ವರ್ಡ್ ಅಂದ್ರೆ ಕ್ರಿಯಾಪದ. ವಿ ಪ್ಲೇ ಇನ್ ದ ಈವ್ನಿಂಗ್. ಇದ್ರಾಗ ಆಕ್ಷನ್ ವರ್ಡ್ ಯಾವ್ದು? ವಿ ಅಲ್ಲಿದು, ವಿ ಪ್ರನೌನ್ ಇದು. ಇಲ್ಲಿ ಪ್ಲೇ ಆಪ್ಷನ್ ಬಿ, ಇದು ಆಕ್ಷನ್ ವರ್ಡ್ ಅಂತ ಹೇಳ್ತೇವೆ. ಹಿ ಡ್ರೈವ್ಸ್ ಡ್ಯಾಶ್ ಓಲ್ಡ್ ಕಾರ್. ಹಿ ಡ್ರೈವ್ಸ್ ಎ ಓಲ್ಡ್ ಕಾರು, ಆನ್ ಓಲ್ಡ್ ಕಾರು, ದ ಓಲ್ಡ್ ಕಾರು, ಫಾರ್ ಓಲ್ಡ್ ಕಾರು. ನೋಡ್ರಿ, ಓ ಇದು ಓವೆಲ್ ಐತಿ, ಸ್ವರ ಐತಿ. ಸ್ವರದಿಂದ ಪ್ರಾರಂಭ ಆಗಿತ್ತು. ಇನ್ ಬರ್ತೇವೆ ಆನ್. ಹಿ ಡ್ರೈವ್ಸ್ ಆನ್ ಓಲ್ಡ್ ಕಾರ್. ಬಿ. ದ ಮೀನಿಂಗ್ ಆಫ್ ದ ವರ್ಡ್ ಕ್ವಿಕ್. ಕ್ವಿಕ್ ಈಸ್, ಕ್ವಿಕ್ ನಾವು ಹೇಳ್ತಲ್ಲ, ಕ್ವಿಕ್ ಬಾ, ಕ್ವಿಕ್ ಆಗಿ ಬಾ, ಕ್ವಿಕ್ ಆಗಿ ಹೋಗು. ಕ್ವಿಕ್ ಮೀನ್ಸ್ ಫಾಸ್ಟ್. ಕ್ವಿಕ್, ಫಾಸ್ಟ್. ಗಿವ್ ಒನ್ ವರ್ಡ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ಗಿವ್ ಒನ್ ವರ್ಡ್ ಅಂದ್ರೆ ಒಂದೇ ಶಬ್ದಗಳಿಗೆ ಉತ್ತರಿಸ್ರಿ ಅಂತ ಅರ್ಥ. ಅ ಪ್ಲೇಸ್ ಫೇರ್ ವೈಲ್ಡ್ ಆನಿಮಲ್ಸ್ ಲಿವ್. ವೈಲ್ಡ್ ಆನಿಮಲ್ಸ್ ಅಂದ್ರೆ ಕಾಡು ಪ್ರಾಣಿಗಳು. ಡೊಮೆಸ್ಟಿಕ್ ಆನಿಮಲ್ಸ್ ಅಂದ್ರೆ ಸಾಕು ಪ್ರಾಣಿಗಳು. ಅ ಪ್ಲೇಸ್ ಫೇರ್ ವೈಲ್ಡ್ ಆನಿಮಲ್ಸ್ ಲಿವ್. ಕಾಡು ಪ್ರಾಣಿಗಳು ಎಲ್ಲಿ ವಾಸವಾಗಿರ್ತಾವು? ವಿಲೇಜ್ ಹಳ್ಳಿಯೊಳಗ, ಹೋಮ್ ಮನೆ, ಸಿಟಿ ನಗರದೊಳಗ, ಫಾರೆಸ್ಟ್ ಕಾಡಿನಲ್ಲಿ. ಆಪ್ಷನ್ ಡಿ, ಫಾರೆಸ್ಟ್. ನೆಕ್ಸ್ಟ್, ದ ಅಪೋಸಿಟ್ ಆಫ್ ದ ವರ್ಡ್ ಹಾರ್ಡ್ ಈಸ್. ಹಾರ್ಡ್ ಕಠಿಣ, ಬಿರುಸಾದ ಅಂತ ಹೇಳ್ತೇವೆ ನಾವು. ಹಾರ್ಡ್, ಸಾಫ್ಟ್. ಆಪ್ಷನ್ ಎ, ಸಾಫ್ಟ್. ಟಫ್ ಅಲ್ಲ, ಸ್ಲೋ ಅಲ್ಲ, ಬೋಲ್ಡ್ ಅಲ್ಲ. ಬೋಲ್ಡ್ ಅಪೋಸಿಟ್ ಟಿಮಿಡ್ ಅಂತ ಆಗ್ತದೆ, ಟಿಮಿಡ್. ದ ಶಾರ್ಟ್ ಫಾರ್ಮ್ ಆಫ್ ಯು ಆರ್ ಈಸ್ ಯು ಆರ್. ಇಲ್ಲಿ ಸರಿಯಾಗಿ ನೋಡ್ಕೊಡ್ರಿ 4 ಶಬ್ದಗಳನ್ನ. ಇದ್ರೊಳಗೆ ಅಪಾಸ್ಟ್ರಾಫ್ ಭಾಳ ಇಂಪಾರ್ಟೆಂಟ್. ಎಲ್ಲಿ ಹಾಕ್ತೇವೆ ನೋಡ್ರಿ ನಾವು ಅಪಾಸ್ಟ್ರಾಫ್ ಯೂಸ್ ಮಾಡೋದು ಯು ಆರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯು ಆರ್. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಸಿಟಿ ಈಸ್. ಪ್ಲೂರಲ್ ಅಂದ್ರೆ ಬಹುವಚನ. ಸಿಟಿ ನೋಡ್ರಿ, ಕೊನೆಗೆ ವಾಯಿಂದ ಕೊನೆಗೊಂಡಾಗ, ಒಂದು ಶಬ್ದ ವಾಯಿಂದ ಕೊನೆಗೊಂಡಾಗ ಅದರ ಹಿಂದಿನ ಅಕ್ಷರ ವ್ಯಂಜನ ಆಗಿತ್ತು, ಕಾನ್ಸೋನೆಂಟ್ ಆಗಿತ್ತು ಅಂತಂದ್ರೆ ನಾವು ವಾಯ್ ರಿಮೂವ್ ಮಾಡ್ತೇವೆ, ವಾಯ್ ತೆಗಿತೇವೆ. ಆ ಪ್ಲೇಸ್ ಒಳಗೆ IES ಬಳಸ್ಬೇಕು. ಅಂದ್ರೆ CIT ಹಂಗೆ ಇರ್ತೈತಿ. ವಾಯ್ ತೆಗೆದ IES ಅಂದ್ರೆ ಏನಾಗಬೇಕು? CITIES. CITIES ಇಲ್ಲ ಐತಿ ನೋಡ್ರಿ, ಆಪ್ಷನ್ ಎ. ಮುಂದೆ ನಾವು ಎಸ್ ಬಳಸಿದ್ರೆ ಪ್ಲೂರಲ್ ಆಗಂಗಿಲ್ಲ. ನೆಕ್ಸ್ಟ್, ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್. ಇಲ್ಲಿ ನೋಡ್ರಿ, ವಿ ಹ್ಯಾವ್, ವಿ ಹ್ಯಾವ್, ವಿ ಹ್ಯಾವ್, ವಿ ಹ್ಯಾವ್. ಇಲ್ಲಿ ಅಪಾಸ್ಟ್ರಾಫ್ ಬಳಸೋದು. ಯಾವ್ದು ಸರಿಯಾಗೈತಪ್ಪ ಅಂತಂದ್ರೆ ಇಲ್ಲಿ ವಿ ಬರೆದ ಅಪಾಸ್ಟ್ರಾಫ್ ಕೊಟ್ಟ, ಇಲ್ಲಿ ಇ ಬರ್ತಿದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ನೋಡ್ರಿ, ವಾಕ್ಯ ಕೊಟ್ಟಾರ. ಈಗ ಇಲ್ಲಿ ವಿದ್ಯಾರ್ಥಿ ಓದಾತಾರು ಎಲ್ಲಿ? ಶಾಲೆಯೊಳಗ. ಸರಿಯಾದ ವಾಕ್ಯ ಜೋಡಿ ನೋಡ್ರಿ. ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಅಟ್ ಸ್ಕೂಲ್. ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಅಟ್ ಹೌಸ್. ಅಡಲ್ಟ್ಸ್ ಆರ್ ಲರ್ನಿಂಗ್ ಅಟ್ ಸ್ಕೂಲ್. ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಅಟ್ ರೋಡ್. ಏನ್ ಮಾಡ್ತಾರೆ? ಸ್ಟೂಡೆಂಟ್ಸ್ ಶಾಲೆಯೊಳಗೆ ಓದಾತಾರು. ಸರಿಯಾದ ವಾಕ್ಯ ಯಾವ್ದ? ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಅಟ್ ಸ್ಕೂಲ್. ಆಪ್ಷನ್ ಎ. ಇದಿಷ್ಟು ಕನ್ನಡ ಮತ್ತು ಇಂಗ್ಲಿಷ್. ಮುಂದಿನ ವಿಡಿಯೋ ಒಳಗ ಗಣಿತ, ಪರಿಸರ ಮತ್ತು ಸಾಮಾನ್ಯತೆ ನೋಡೋಣ. ಧನ್ಯವಾದಗಳು.